Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತಿನ ವಿಡಿಯೋಲಿ ಬ್ಯೂಟಿ ಟಿಪ್ ಅಲ್ಲ, ಹೆಲ್ತ್ ಟಿಪ್ ಅಲ್ಲ, ಇವತ್ತಿನ ವಿಡಿಯೋ ಡಿಫ್ರೆಂಟ್ ಆಗಿದೆ. ಸೊ ಈ ವಿಡಿಯೋನು ಕೂಡ ಅಷ್ಟೇ ನನ್ನ ಚಾನಲಲ್ಲಿ ಫಸ್ಟ್ ಟೈಮ್ ಮಾಡ್ತಿರೋದು. ಲೈಕ್ ಕಿಚನ್ ಟಿಪ್ಸ್ ಕೊಡೋಣ ಅಂತ. ಸೊ ಯೂಶಲಿ ಮಮ್ಮಿ ಏನು ಫಾಲೋ ಮಾಡ್ತಾರೆ ಒಂದಷ್ಟು ನಿಮ್ಮ ಹತ್ರನೂ ಸ್ವಲ್ಪ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್, ಸೊ ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ದಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಇವತ್ತಿನ ಫಸ್ಟ್ ಕಿಚನ್ ಟಿಪ್ ಏನು ಅಂತಂದರೆ, ಸೊ ಯೂಶಲಿ ಎಲ್ಲರ ಮನೇಲೂ ಎಗ್ನ ಬಾಯ್ಲ್ ಮಾಡಿರ್ತೀವಲ್ವ. ಸೊ ಎಗ್ ಅಂದರೆ ಯಾರಿಗೂ ಇಷ್ಟ ಆಗೋದಿಲ್ಲ, ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ ಎಗ್ ಕ್ರ್ಯಾಕ್ ಬಿಡೋದಾಗಿರಲಿ ಅಥವಾ ಒಡೆದೋಗೋದಾಗಿರಲಿ ಆ ಥರ ಆಗುತ್ತಲ್ವ. ಸೊ ಅದಕ್ಕೆ ಏನು ಮಾಡಬೇಕು, ಸೊ ಒಡಿದೆ ನಾರ್ಮಲಾಗಿ ನೀಟಾಗಿ ಬರಬೇಕು ಅಂತಂದರೆ, ಅದನ್ನು ಪೀಲ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂದರೆ ಕಲ್ಲುಪ್ಪು ಅಥವಾ ಪುಡಿ ಉಪ್ಪು, ಇದನ್ನು ಒಂದು ಕಲ್ಲುಪ್ಪು ಆದರೆ ಒಂದೆರಡು ಹಾಕ್ಕೊಳ್ಳಿ, ಪುಡಿ ಉಪ್ಪು ಆದರೆ ಒಂದು ಚಿಟಿಕೆ ಎಷ್ಟು ಹಾಕ್ಕೊಂಡ್ರೆ ಅದು ಎಲ್ಲೂ ಒಡೆಯೋದಿಲ್ಲ. ಸೊ ನೀಟಾಗಿ ನೀವು ಪೀಲ್ ಮಾಡಿದಾಗ ನೀಟಾಗಿ ಬರುತ್ತೆ. ಸೊ ಇದೊಂದು ಟಿಪ್ಪು, ಓಕೆನಾ. ಸೊ ನೆಕ್ಸ್ಟ್ ಟಿಪ್ ಏನು ಅಂತಂದರೆ, ಯೂಶಲಿ ನಾವು ಲೈಕ್ ಮಸಾಲೆ ಸಾರಿಗಾಗಿರ್ಬೋದು ಅಥವಾ ಕೆಲವರು ಬೇಳೆ ಸಾರಿಗೂ ಕೂಡ ಬೆಳ್ಳುಳ್ಳಿನ ಯೂಸ್ ಮಾಡ್ತಾರಲ್ವ. ಸೊ ಬೆಳ್ಳುಳ್ಳಿನ ನೀಟಾಗಿ ನಮಗೆ ಕೈಯೆಲ್ಲ ಈ ನೋವು ಬರಬಾರ್ದು ಅಂತ ನೀಟಾಗಿ ಅದು ಪೀಲ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ, ಸೊ ಬಿಸಿನೀರಲ್ಲಿ ಅದು ನಮಗೇನು ಬೇಕು ತಕ್ಷಣಕ್ಕೆ ಅಡುಗೆಗೆ ಏನು ಬೇಕು ಅಷ್ಟಕ್ಕೆ ಮಾತ್ರ ನಾವು ಅದನ್ನು ಟ್ರಿಕ್ಸ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಈ ಟ್ರಿಕ್ಸ್ನ ನಾವು ಮಾಡಿ ನಾವು ಎತ್ತಿಟ್ಕೊಳ್ತೀವಿ ಅಂದರೆ ಅದು ಅಳಿಸೋಗುತ್ತೆ, ಚೆನ್ನಾಗಿರೋದಿಲ್ಲ. ಸೊ ಇನ್ಸ್ಟೆಂಟಾಗಿ ಅದನ್ನು ಸ್ವಲ್ಪ ಹಾಫ್ ಆನ್ ಅವರ್ ನೀರಲ್ಲಿ ನಮ್ಗೆ ಎಷ್ಟು ಬೇಕೋ ಬೆಳ್ಳುಳ್ಳಿನ ಒಂದು ಬಿಸಿ ನೀರಲ್ಲಿ ನೆನೆಸಿಟ್ಟು ಆಮೇಲೆ ಅದನ್ನು ಪೀಲ್ ಮಾಡೋದಿಲ್ಲ, ನೀಟಾಗಿ ಪೀಲ್ ಆಗುತ್ತೆ. ಸೊ ಎಲ್ಲೂ ನಮ್ಗೆ ಪೇನೂ ಆಗೋದಿಲ್ಲ, ಇಬ್ಬರು ಎಲ್ಲೂ ಪೇನೂ ಆಗೋದಿಲ್ಲ, ನೀಟಾಗಿ ಬರುತ್ತೆ. ಸೊ ಇದೊಂದು ಟಿಪ್ಪು, ಸೊ ಇದೊಂದು ಫಾಲೋ ಮಾಡಿ. ಸೊ ನೆಕ್ಸ್ಟ್ ಟಿಪ್ ಏನು ಅಂತಂದರೆ, ಯೂಶಲಿ ದೋಸೆ ಎಲ್ಲನೂ ತವಾ ಮೇಲೆ ಹಾಕ್ತೀವಲ್ಲ. ಸೊ ಸಮ್ಟೈಮ್ಸ್ ಏನಾಗುತ್ತೆ, ಬೆಳಗ್ಗೆ ಹೊತ್ತು ರಾತ್ರಿ ಎಲ್ಲ ನೆನೆಸಿಟ್ಟಿರ್ತೀವಿ ಹಿಟ್ಟನ್ನ. ಸೊ ಬೆಳಗ್ಗೆ ಹೊತ್ತು ತವಾ ಮೇಲೆ ಹಾಕಬೇಕು ಅಂದರೆ ಅದು ಚೆನ್ನಾಗಿ ಬಂದಿರಲ್ಲ. ಸೊ ನಮ್ಮ ಮನೇಲಿ ಮುಖ್ಯವಾಗಿ ಲೈಕ್ ನಮ್ಮಮ್ಮ ಹೇಗೆ ಫಾಲೋ ಮಾಡ್ತಾರೆ ಅಂತಂದರೆ, ದೋಸೆ ಹೆಂಚಿರುತ್ತಲ್ವ ಅದಕ್ಕೆ ರಾತ್ರಿನೇ ಎಣ್ಣೆ ಸವರ್ಬಿಟ್ಟು ಇಟ್ಟಿರ್ತಾರೆ. ಆಮೇಲೆ ಬೆಳಗ್ಗೆ ಅದ್ರ ಮೇಲೆ ದೋಸೆ ಹಾಕಿದ ತಕ್ಷಣ ನೀಟಾಗಿ ಎಲ್ಲೂ ಅಂಟ್ಕೊಳ್ದಿರ ನೀಟಾಗಿ ಬರುತ್ತೆ. ಸೊ ಈ ಒಂದು ಟ್ರಿಕ್ನ ನೀವು ಫಾಲೋ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನು ಅಂತಂದರೆ, ನೆಕ್ಸ್ಟ್ ಟಿಪ್ಪು, ಸ್ಟವ್ ಮೇಲೆಲ್ಲನೂ ಗಲೀಜು ಕೂರ್ತಿರುತ್ತೆ. ಸೊ ನಾವು ಎಷ್ಟೇ ಅದು ನೀಟಾಗಿ ವಾಶ್ ಮಾಡಿದ್ರೂ ಅದು ಹೋಗಿರೋದಿಲ್ಲ. ಆ್ಯಂಡ್ ಸಮ್ಟೈಮ್ಸ್ ನಾವು ಏನು ಮಾಡ್ತೀವಿ, ಬ್ರಷ್ ಎಲ್ಲ ಹಾಕಿ ಉಜ್ಜಿರ್ತೀವಿ, ಅದು ಹಾಗೆ ಮಾರ್ಕ್ಸ್ ಎಲ್ಲ ಹಾಗೆ ಇರುತ್ತಲ್ವ. ಸೊ ಅದನ್ನೆಲ್ಲ ಆಗಬಾರ್ದು, ನೀಟಾಗಿ ಅದೆಲ್ಲ ಸ್ಟ್ರೇನ್ ಏನಿರುತ್ತೆ ಅದೆಲ್ಲ ಹೋಗಬೇಕು ಅಂತಂದರೆ ಸೊ ಬೇಕಿಂಗ್ ಸೋಡಾ ಸ್ವಲ್ಪ ಆ್ಯಂಡ್ ಅದ್ರ ಮೇಲೆ ಹಾಫ್ ಲೆಮನ್ನ ಕಟ್ ಮಾಡ್ಕೊಂಡು ನೀಟಾಗಿ ಉಜ್ಜಿ ಆಟೋಮೆಟಿಕ್ಕಾಗಿ ಒಂದು ಹಾಫ್ ಆನ್ ಅವರ್ ಬಿಡಿ, ಆಮೇಲೆ ನೀಟಾಗಿ ಬಟ್ಟೆಯಲ್ಲಿ ಒರೆಸ್ಕೊಂಡ್ರೆ ನೀಟಾಗಿ ಬಂದ್ಬಿಡುತ್ತೆ. ಸೊ ನಾವು ಯೂಶಲಿ ಹಾಗೆ ಮಾಡೋದು ಮನೇಲಿ. ಸೊ ಈ ಒಂದು ಟಿಪ್ನ ಫಾಲೋ ಮಾಡಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಟಿಪ್ಪು, ನಾವು ಟೀ ಎಲ್ಲನೂ ಸೋಸ್ ಕೊಡ್ತೀವಲ್ವ ಫಿಲ್ಟರು. ಸೊ ಅದನ್ನೆಲ್ಲನೂ ಕೆಲವೊಂದು ಸತಿ ನಾವು ಎಷ್ಟೇ ವಾಶ್ ಮಾಡಿದ್ರು ಅದು ಸ್ಟ್ರೇನ್ ಹಾಗೆ ಇರುತ್ತೆ, ಅದು ಹೋಗೋದಿಲ್ಲ. ಸೊ ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ, ಎಲ್ಲದಕ್ಕೂ ಒಂದು ಮದ್ದು ಅಂತ ಹೇಳ್ತಾರಲ್ಲ, ಬಿಸಿನೀರು. ಸೊ ಇಲ್ಲೂ ಅಷ್ಟೇ ಕಿಚನ್ ಟಿಪ್ಸಲ್ಲಿ ಎಲ್ಲದಕ್ಕೂ ಒಂದೇ ರೆಮಿಡಿನೇ ಟಿಪ್ಸೇ ಯೂಸ್ ಆಗುತ್ತೆ. ಸೊ ಬಿಸಿನೀರಲ್ಲಿ ಸ್ವಲ್ಪ ಹೊತ್ತು ಅದನ್ನು ನೆನೆ ಹಾಕಿ ಆಮೇಲೆ ವಾಶ್ ಮಾಡೋದ್ರಿಂದ ಆ ಸ್ಟ್ರೇನ್ ಎಲ್ಲ ಹೋಗ್ಬಿಡುತ್ತೆ. ಲೈಕ್ ಚಿಕ್ಕ ಈ ಥರ ಸಣ್ಣ ಪುಟ್ಟ ನಾವು ಮನೇಲಿ ಲೈಕ್ ಯೂಶಲಿ ಅಮ್ಮಂದಿರಿಗೆ ಗೊತ್ತಿರುತ್ತೆ ಈ ಟಿಪ್ಸ್ ಎಲ್ಲನೂ. ಸೊ ನಮ್ಮ ಮನೇಲಿ ನಾವು ಏನೆಲ್ಲ ಟಿಪ್ಸ್ನ ಫಾಲೋ ಮಾಡ್ಕೊಂಬರ್ತೀವೋ ಸೊ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರೋದು. ಸೊ ಇದನ್ನೆಲ್ಲ ಫಾಲೋ ಮಾಡಿ ನಿಮಗೆ ರಿಸಲ್ಟ್ ಬಂದಿದೆಯಾ ಅಂತ ನನಗೆ ತಿಳಿಸಿ. ಆ್ಯಂಡ್ ಇನ್ನೂ ಒಂದಷ್ಟು ಏನಾದರೂ ಟಿಪ್ಸ್ ಗೊತ್ತಿದೆ ನಮ್ಮಮ್ಮ ನನ್ನ ಹತ್ರ ಶೇರ್ ಮಾಡಿಕೊಂಡೆ 100% ನಿಮ್ಮ ಹತ್ರ ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ. ಯೂಶಲಿ ನಾನು ನೋಡ್ತೀನಿ ಕಿಚನಲ್ಲಿ ಸಮ್ಟೈಮ್ಸ್ ನಾನು ವೀಡಿಯೋಸ್ ಮಾಡ್ತಿರ್ತೀನಲ್ವ, ಅಥವಾ ಅವ್ರಿಗೇನಾದರೂ ಹೆಲ್ಪ್ ಮಾಡ್ತಿರ್ಬೇಕಾದ್ರೆ ಇದನ್ನೆಲ್ಲನೂ ಬಳಸ್ತಾರವರು. ಸೊ ಅವಾಗ ಇದನ್ನೆಲ್ಲ ನನಗೆ ಹೇಳ್ಕೊಡ್ತಾರೆ. ಸೊ ಒಂದಷ್ಟು ಟಿಪ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿರೋದು. ಹೋಪ್ಫುಲಿ ಈ ಟಿಪ್ಸ್ ಎಲ್ಲ ನೀವು ಯೂಸ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಯೂಸ್ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.